ಹಾಯ್ ಗೈಸ್, ಇವತ್ತು ನಮ್ಮನೇಲಿ ಸ್ಪೆಷಲ್ ಊಟ ಐತೈತೆ, ಬನ್ನಿ ನೋಡೋದ. ಮಿಕ್ಸಿ ಜಾರಲ್ಲಿ ಮೊದಲೇ ರುಬ್ಬಿದ್ರು, ಇವಾಗ ನೋಡೋದ. ಅಕ್ಕಿ ಹಿಟ್ಟು ಮಾಡವ್ರೆ, ದೋಸೆ ಫ್ರಿಜ್ಜಲ್ಲಿಟ್ಟಾರೆ ನಮ್ಮ ಅಜ್ಜಿ. ನೋಡಿ ಗೈಸ್, ಇದು ಚಟ್ನಿ. ಈ ಚಟ್ನಿ ತಿನ್ಬೇಕಂದ್ರೆ ನೀವು ಒಂದ್ಸತಿ ತಿನ್ನಬೇಕು. ಪಾರ್ಟ್ 2ಗೆ ಕಮೆಂಟ್ ಮಾಡಿ ಬಾಕ್ಸಲ್ಲಿ ನನಗೆ ತಿಳಿಸಿ. ನಾನು ಇನ್ನೊಂದು ಬೇಕಷ್ಟು ತಿಂಡಿಗಳಿಂದ ರೆಸಿಪಿನ ಕೊಡ್ತೀನಿ. ಬಾಯ್. ಇವಾಗ ನಮ್ಮ ಅಜ್ಜಿ ದೋಸೆ ಗರ್ಗರಿ ದೋಸೆ ಹಾಕ್ತಾರೆ ನೋಡಿ ಗೈಸ್. ಇದಕ್ಕೆ ಎಣ್ಣೆ ಹಾಕ್ತಾರೆ. ಎಣ್ಣೆ ಪಕ್ಕದಲ್ಲಿ ಇದು ನಮ್ಮ ಅಕ್ಕಿಟ್ಟು ರೆಡಿ ಆಗಿದೆ ನೋಡಿ. ಇಷ್ಟು ನೀರು ಥರ ಇರಬೇಕು ಗೈಸ್. ನೀರು ಥರ ಹಿಂಗೆ ಎತ್ಕೊಂಡ್ರೆ ಸಾಕು, ನೀರು ಥರ ಹರಿಬೇಕು. ಈ ಥರ ಇರಬೇಕು. ಈ ಥರ ಇದ್ದರೆ ನೀವು ಯಾವಾಗ ಬೇಕಾದರೂ ತಿನ್ಬೋದು. ಬೆಳಗ್ಗೆ ಇಲ್ಲಿ, ಮಧ್ಯಾಹ್ನ ಇಲ್ಲಿ, ರಾತ್ರಿ ಯಾವ ಬೇಕಾದರೂ ತಿನ್ಬೋದು. ಇದ್ರ ಜೊತೆಗೆ ಹಿಂಗೆ ಹಾಕಿದ್ರೆ ಸಾಕು, ಗರ್ಗರಿ ಆಗಿ ಬರ್ತದೆ. ಅದೇ ನೀವು ಸೈಡಿಗೆ ಮಾಡಿಕೊಂಡ್ರೆ ಕೆಟ್ಟೈತದೆ ಅಷ್ಟೆ. ಇದು ನೋಡಿಕ್ಕೆ ಮಾತ್ರ ಚೆನ್ನಾಗಿದೆ, ಆದರೆ ತಿನ್ನಕ್ಕೆ ಇನ್ನೂ ಅಮೇಝಿಂಗ್ ಆಗಿರ್ತದೆ ಗೈಸ್. ಇದೊಂದ್ಸತಿ ನೀವು ಟ್ರೈ ಮಾಡಿ. ಇದು ಅಕ್ಕಿ ಹಿಟ್ಟು ರುಬ್ಬಿ ಅದಕ್ಕೊಂದು ಜಾಸ್ತಿ ನೀರು ಹಾಕಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಆಮೇಲೆ ಕದ್ರಿ ಚೆನ್ನಾಗಿ ನೋಡಿ. ಈ ಥರ ಬರ್ತದೆ, ಎಲ್ಲಿ ಬರ್ತದೆ. ಈ ಕಲ್ ಥರ ಬರೋದೆಲ್ಲ ಏನು ಯೋಚನೆ ಮಾಡಬೇಡಿ. ಇದು ಹಂಗೇನೆ ಅದು ಮಾಡಬೇಕಾದ್ರೆ ಗಟ್ಟಿ ಆಯ್ತದೆ. ಇವಾಗ ಗ್ಲೂ ಹಾಕಿ ಅಂಟಿಸಿರಂಗೆ ಆಯ್ತು ನೋಡಿ. ನನ್ನ ದೋಸೆ ಇನ್ನೇನು ರೆಡಿ ಆಯಿತೋ, ನಮ್ಮ ಅಜ್ಜಿ ಬಂದರೆ ಇದನ್ನ ಸರಿ ಮಾಡ್ತಾರೆ. ಬನ್ನಿ ತರಿಸ್ತೀನಿ. ನಮ್ಮ ಅಜ್ಜಿ ಶುರು ಮಾಡ್ಕೊಂಡ್ರು, ಎತ್ತುತ್ತವ್ರೆ ನೋಡಿ. ಎಷ್ಟು ಚೆನ್ನಾಗಿ ಬಂದೈತೆ. ಈ ಥರ ಬೇಕಂದರೆ ನಿಮಗೆ ನೀವು ಇನ್ನೊಂದು ಸತಿ ಮಾಡಿ ನೋಡಿ. ಒಂದು ಸತಿ ತಿಂತಿದ್ರೆ ಇನ್ನೊಂದು ಸತಿ ಬೇಕೇ ಬೇಕು ಅನಿಸ್ತದೆ. ಇದ್ರ ಜೊತೆ ಚಟ್ನಿ ತಿಂದರೆ ಇನ್ನು ಎಷ್ಟು ಸಖತ್ತಾಗಿರ್ಬೋದು. ಅದ್ರ ಬೇರೆ ಇದ್ರ ಜೊತೆಗೆ ನಮ್ಮ ಫೇವ್ರೇಟು ಚೆನ್ನಾಗಿರೋ ಮಸಾಲೆ ಚೆನ್ನಾಗಿರೋ ಚಟ್ನಿ ಹಾಕ್ಕೊಟ್ರೆ ಇನ್ನು ಹೆಂಗಿರ್ತದೆ ಗಾಯ್ಸ್.